ನಾವೆಲ್ಲರೂ ಈಶ್ವರನ ಹೂದೋಟಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರುವ ಜನಗಳ ಸಂಖ್ಯೆ 3, ಬರುವಾಗ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಯಾಕಂದರೆ ಅಲ್ಲಿರೋದು ಬ್ರಹ್ಮ ರಾಕ್ಷಸ. ಹೋಗ್ತಾ ಇರೋದು ಯಾವುದು NS200 ಬೈಕ್ ಮೇಲೆ. NS200 ಬೈಕ್ ಸ್ವಲ್ಪ ಇಂಡಿಕೇಟರ್ ಹೋಗಿದೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಡ್ರೈವರು, ನಿಮ್ಮ ಅಚ್ಚುಮೆಚ್ಚಿನ ಡ್ರೈವರು ಗಂಗಣ್ಣ ಅಲಿಯಾಸ್ ತಪ್ಪು. ಆಮೇಲೆ ಈ ಚಿತ್ರಣಕ್ಕೆ ಸಹಕಾರಿಯಾಗಿ ಸಂಪೂರ್ಣವಾಗಿ ಹೆಲ್ಪ್ ಮಾಡುತ್ತಿರುವವರು ಮಿಸ್ಟರ್ ಆ್ಯಂಡ್ ಮಿಸಸ್ ನೋ ಓನ್ಲಿ ಮಿಸ್ಟರ್ ಅಕ್ಷತ್ ಅವರು. ಸೊ ಅಕ್ಷತ್ ಅವರೇ, ನಿಮ್ಮ ಅಭಿಪ್ರಾಯ ಇದಕ್ಕೆ ಕೇಳಿ, ಏನಂತೀರಾ? ಈ ಈಶ್ವರನ ಹೂದೋಟ ಹೆಂಗಿದೆ? ಅಲ್ಲಿಗೆ ಹೋಗ್ತಿರೋದು ರೀತಿಯ ಗೊತ್ತಿಲ್ಲ. ನಾವು ಇಲ್ಲಿಂದ ಎಣ್ಣೆ ಮುಂಚಿ ಮತ್ತೆ ಶುಂಠಿ ಎಲ್ಲ ತಗೊಂಡ್ಬರ್ತೇವೆ. ಶುಂಠಿ, ಏಲಕ್ಕಿ ಅದೆಲ್ಲ ತೊಗೊಂಡ್ಬರ್ತೇವೆ. ವ್ಯಾಪಾರ ಮಾಡುವ ಬಂದರಿನಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹೋಗುದು. ನೋಡಿ, ಏನೋ ಬಿತ್ತು ಕಾಣ್ತಾ ನಿಮ್ಗೆ? ನಾವು ಈಶ್ವರನ ಹೂದೋಟಕ್ಕೆ ಕಾಲು ಇಡ್ತಾ ನಮ್ಗೆ ಗಳಿಗೆ ಅಪಶಕನಗಳು ಬರ್ತಾ ಇದೆ. ಈ ಗಿಡ ನೋಡಿ, ಇದು ಹೆಂಗಿದೆ, ಎಷ್ಟು ದೊಡ್ಡದ ಉಂಟು. ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಇಲ್ಲ, ಸಿಕ್ಕಿದೆ. ನಾವು ಬಿಗ್ ಬಾಸ್ ರಕ್ಷಿತ್ ಅವರ ಬಿಗ್ ಫ್ಯಾನ್. ಗೊತ್ತಲ್ಲ ನಿಮ್ಗೆ? ಇದು ಬಿಗ್ ಬಾಸ್ ಇದು ಈಶ್ವರನ ಹೂದೋಟ ಅಲ್ಲ, ಬಿಗ್ ಬಾಸ್ ಕ್ಯಾನ್ಸಲ್. ನೋಡಿ ಹೆಂಗಿದೆ ಇದು. ಇದೆಲ್ಲ ನಮ್ಮ ಪೂರ್ವಜರ ಜಾಗ. ನಾವೇ ಈಗ ಗಂಗಣ್ಣವ್ರಿಗೆ ಬಾಡಿ ಇಟ್ಟಿದ್ವಿ, ಬಟ್ ಅವರು ಕಂದಾಯ ಕಟ್ತಿಲ್ಲ ಸರಿಯಾಗಿ. ಅವರಿಗೆ ನೋಡ್ಬೇಕು ಈ ಸಲ ಕಂದಾಯ ಸರಿಯಾಗಿ ಕಟ್ಟಲಿಲ್ಲ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಬಿಡಲ್ಲ ನಾವು. ಗಂಗಣ್ಣ, ನೀವೇನಾದರೂ ಹೇಳ್ತೀರಾ? ನಿಮ್ಮದೇನಿಲ್ಲಪ್ಪ, ನಿಮ್ಮದೇನಿಲ್ಲ. ನಾನು ಹೇಳಿದರೆ ನೀವು ರೋಡಲ್ಲಿ ಇರ್ತೀರಾ? ಅವರು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನೋಡ್ಲಿಕ್ಕೆ ನಾವು ಬರ್ತೇವೆ, ನಾವು ಕೂಡ ಬರ್ತೇವೆ. ಗಿಡ ನಿಧಾನ. ನಮ್ಮ ಇದು NS200 ಹೆವಿ ಎಷ್ಟು ಲೋಡ್ ಹಾಕಿದ್ರೆ ತಡೆಯುತ್ತೆ. ಈಗ ಬರಬೇಕಾದ್ರೆ ಒಂದು ಗಂಧದ ಮರವನ್ನು ತೊಗೊಂಡ್ಬರ್ತೀವಿ ಬೇಕಂದ್ರೆ. ನೋಡಿ, ಬೇಕಂದ್ರೆ ಗಂಧದ ಮರ ಕೂಡ ಇದೆ ಅಲ್ಲ ಇಲ್ಲಿ. ಅಕ್ಷತ್ ಇದೆ ಅಲ್ಲ? ಇದು ನೋಡಿ, ಬಿದಿರು ಗಂಧದ ಮರ, ಚಿಕ್ಕ ಗಿಡ ಅಷ್ಟೇ. ಇಲ್ಲಿ ನೋಡಿ ಎಷ್ಟೆಲ್ಲ ಕಡಿದಿಟ್ಟಿದ್ದಾರೆ. ಇದೆಲ್ಲ ತೊಗೊಂಬರ್ಬೇಕೀಗ. ಪುಷ್ಪ ಯಾರಿಗೆ ಗಂಧದ ಮರ. ಇದು ನೋಡಿ, ನಾಗನ ಕಟ್ಟೆಗೆ ಹೋಗುವ ದಾರಿ ಇದು. ಏನಂದರೆ ಆ ಈಶ್ವರನ ಹೂದೋಟ ಇದೆಯಲ್ಲ, ಈಶ್ವರನ ಹೂದೋಟಕ್ಕೆ ಒಬ್ಬರು ವಾಹನ ಇದ್ದಾರೆ, ಅವರು ಕಾಯ್ತಾರೆ. ಅದೇ ನಾಗನ ಕಟ್ಟೆ. ಎಲ್ಲ ಹೋದರೆ ತುಂಬ ಸರ್ಪ ಉಂಟು. ಎಷ್ಟು ಸರ್ಪ ಅಂದರೆ ಕಿಂಗ್ ಕೋಬ್ರಾ ಎಲ್ಲ ಅಲ್ಲಿ ಸಿಂಪಲ್. ಏನಿಗೊಂದು 4 ಕಿಂಗ್ ಕೋಬ್ರಾ ಸಿಗುತ್ತೆ, ಅಷ್ಟೆಲ್ಲ ಇದೆ. ಓಕೆ, ಆಯ್ತಲ್ಲ? ತುಂಬ ಉಂಟು, ಇನ್ನೂ ಭಾಳ ಒಳಗಡೆ ಹೋಗ್ಬೇಕು. ಇದು ಈಶ್ವರನ ಹೂದೋಟಕ್ಕೆ ಬ್ರಿಟಿಷರು ಬ್ರಿಡ್ಜ್ ಕಟ್ಸಿದ್ದು. ಇಲ್ಲಿ ನೋಡಿ ನೀರು ಹೆಂಗೆ ಬರ್ತಾ ಇದೆ. ಬ್ರಹ್ಮ ರಾಕ್ಷಸ ಇದ್ದಲ್ಲಿ ಹೋಗೋದು ಬೇಡ, ಓಕೆನಾ? ಅದು ಬಿಟ್ಟು ಬೇರೆ ಹತ್ರ ಹೋಗೋಣ. ಇವರು ರಕ್ಷಿತ್ ಶೆಟ್ಟಿ ಅವರು ಸಿಗ್ತಾರ ಅಲ್ಲಿ? ಸಾರಿ ರಿಷಬ್ ಶೆಟ್ಟಿ ಅವರೇ. ಇಲ್ಲ, ರಿಷಬ್ ಶೆಟ್ಟಿ ಅವರು ಹೊರಗಡೆ ಬಂದಿದ್ದಾರಲ್ಲ ಈಗ. ನಾನು ರಕ್ಷಿತ್ ಶೆಟ್ಟಿ ಅವ್ರನ್ನ ಕೇಳ್ತಾ ಇದ್ದೀನಿ. ಅವರು ರಕ್ಷಿತ್ ಶೆಟ್ಟಿ ಲವ್ ಫೇಲಿಯರ್ ಆಗಿ ಈಗ ಈಶ್ವರನ ಹೂದೋಟಕ್ಕೆ ಹೋಗಿದ್ದಾರೆ. ಅವರು ಕನಕವತಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಅವ್ರನ್ನ ಮದುವೆ ಆಗಿದ್ದ. ರಕ್ಷಿತ್ ಶೆಟ್ಟಿ ಒಪ್ಕೊಂಡ್ರೆ ಆಗ್ತಾರಂತೆ. ಅದಕ್ಕೆ ಈಗ ಇಲ್ಲಿ ಕನಕವತಿ ಎಲ್ಲ ಬರೋದು ಬೇಡ ನಮಗೆ, ಯಾವುದೆಲ್ಲ ಬೇಡ ನಮಗೆ. ನಮ್ಮ ವತಿ ಇದ್ದಾರೆ, ಯಾವ ಕನಕವತಿನೂ ಬೇಡ. ನಿಮ್ಮ ವತಿ ಏನಂತಾರೆ? ನಮ್ಮ ವತಿ ಗೊತ್ತಿಲ್ಲ. ನಿಮ್ಮ ವತಿ ಏನಂತಾರೆ? ಅವರ ವತಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ. ಓ, ಅದು ಇದನ್ನ ಕಟ್ ಮಾಡಿ ಹಾಕ್ಬೇಕು ನಾವು. ಎಲೆಕ್ಟ್ರಾನಿಕ್ ಸಿಟಿ ಇದು ಯಾವುದು? 0.5 ಇಲ್ಲಿ ಎರಡು ದಾರಿ ಇದೆ. ಈ ಕಡೆ ದಾರಿ ಕಾಣ್ತಾ ಇಲ್ಲ, ಆ ಕಡೆ ದಾರಿನೂ ಕೂಡ ಕಾಣ್ತಾ ಇಲ್ಲ. ಅದು ಬಾಂದ್ರ ಕರೆಕ್ಟ್ ನೋಡೋದು. ಇದು ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಫುಲ್ ಎಲ್ಲ ತೇರ ರಥದ ಮೇಲೆ ಎಲ್ಲ ಬರ್ತಾರಲ್ಲ, ಅದು ಇಲ್ಲಿರುವ ಮರ ಗಿಡಗಳನ್ನು ಯೂಸ್ ಮಾಡ್ಕೊಂಡೇ ಮಾಡಿರೋದು ರಥ. ಅದು ಮಾಡ್ಬೇಕಾದ್ರೆ ಯಾರು ಬಂದಿದ್ರು ಗೊತ್ತಾ? ಎಷ್ಟು ಮುಕುಂದ ಅವರು ಬಂದಿದ್ರು. ಮುಕುಂದ ಗೊತ್ತಲ್ಲ ನಿಮಗೆ? ಅವರು ತುಂಬಾ ತಂತ್ರಜ್ಞಾನ ವಿಜ್ಞಾನಿ ಅವರೆಲ್ಲ
ಅಯ್ಯೋ ಛೇ, ಅಂಡರ್ಗ್ರೌಂಡ್ ಅಲ್ಲಿ ಧ್ಯಾನ ಮಾಡಿದವರು ಅವರು. ಅವ್ರಂತ ಸೈಂಟಿಸ್ಟ್ ಎಲ್ಲಿ ಸಿಗಲ್ಲ. ಎಲ್ಲಿದ್ದೀರ ಅಂತ ಕೇಳಿದ್ರೆ ಭೂಮಿ ಮೇಲೆ ಅಂತಾರೆ ಮಾರ. ಇದು ನೋಡಿ ಹಾವಿನ ತರ ಹೆಂಗಾಗಿದೆ ಗಿಡ. ಈ ರೀತಿ ಯಾವ ಬೇರು ಬೆಳೆಯುತ್ತಪ್ಪ. ಅಮೆರಿಕದಲ್ಲಿ ಓದಿ ಬ್ರಾಡ್ಲಿ ಅವರ ಮೊದಲನೇ ಶಿಷ್ಯ, ಎರಡನೇ ಶಿಷ್ಯ ಅವರು ವಿನಾಯಕ್ ಅಂತ. ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದ ಮೊದಲನೇ ಶಿಷ್ಯ ಬ್ರಾಡ್ಲಿ, ಎರಡನೇ ಶಿಷ್ಯ ಮುಕುಂದ್, ಮೂರನೇ ಶಿಷ್ಯ ವಿನಾಯಕ. ಬ್ರಾಡ್ಲಿ ಯಾರು ಗೊತ್ತಾ? ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲ್ಪನಾ ಅವರೇ. ಅವರು ಬ್ರಾಡ್ಲಿಯನ್ನೇ ಮೀರಿಸಿ ಬ್ರಾಡ್ಲಿ ಎಂದು ಅವರೇ ಪದವಿ ಪಡೆದಿದ್ದಾರೆ. ಈಗ ಜರ್ಮನಿಯಲ್ಲಿ ಅವರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಬ್ರಾಡ್ಲಿ 2 ಅಲ್ಲಿ ಯಾರು ತಲೆ ಆಡ್ತಿದ್ದಾರೆ ಗೊತ್ತಾ? ಇದು ನಿಜವಾಗ್ಲೂ ಎಲ್ಲ ಡೌಟ್ ಕೇಳಬೇಡಿ, ಇದು ಈಶ್ವರನ ಹೂದೋಟನೆ. ನಾನು ಅವಾಗಲೇ ಲೈವ್ ಬರ್ಬೇಕಂತ ಮಾಡಿದ್ದೆ, ಬಟ್ ನೆಟ್ವರ್ಕ್ ಸಮಸ್ಯೆಯಿಂದ ಈಶ್ವರ ನೆಟ್ವರ್ಕ್ ಎಲ್ಲ ಬೇಡ ಅಂತ ಹೇಳಿದ್ದಾನೆ. ಆಯ್ತಾ? ಈಗ ನೋಡಿ ಇಲ್ಲಿ ಯಾವುದೋ ಪ್ರಾಣಿ ಉಂಟು, ತೋರಿಸ್ತೀನಿ. ಪ್ರಾಣಿ ಅಲ್ಲ, ಪಕ್ಷಿ. ಏನು ಹೋಯ್ತು? ಹೌದು, ಏನು ಹೋಯ್ತು? ಅಯ್ಯೋ, ನೀರೇ ಇಲ್ಲ. ಈಶ್ವರನ ಹೂದೋಟಲ್ಲಿ ನೀರು ಖಾಲಿ ಆಗಿದೆ. ಸೊ ನೀರಿಲ್ಲ ಅಂತಿತ್ತಲ್ಲ ಗಿಡ. ನೋಡುವ ಬನ್ನಿ, ನೀರು ಕಡಿಮೆ ಆಗಿದೆ ಅನ್ಸುತ್ತೆ. ಯಾಕಂದರೆ ನಿನ್ನೆ ಎಲ್ಲ ಮಳೆ ಬಿದ್ದಿದ್ದು ನೀರು ಹೋಗಿದೆ. ನಿನ್ನೆ ರಾತ್ರಿನೇ ಪ್ಲ್ಯಾನ್, ನಿನ್ನೆ ರಾತ್ರಿನೇ ಬರೋದಿತ್ತು. ಸೊ ನಾವು ಬರೋದು ತಡವಾದ್ರಿಂದ ನಿನ್ನೆ ಅಕ್ಷತ್ ಅವರು ಜಾಸ್ತಿ ಡ್ರೈವಿಂಗ್ ಮಾಡಿ ಸುಸ್ತಾಗಿ ಕರ್ಕೊಂಡ್ಬಂದು ಸುಸ್ತಾಗಿದ್ದೀರ. ನಾವು ಆ್ಯಕ್ಚುಲಿ ನಿನ್ನೆ ಒಂದು 400 ಕಿಲೋಮೀಟರ್ ಅಷ್ಟು ಕ್ರಮಿಸಿದ್ದೇವೆ. ಇವತ್ತು ಮತ್ತೆ ಒಂದು 100 ಕಿಲೋಮೀಟರ್ ಹೋಗ್ಲಿಕ್ಕಿದೆ. ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ತೆಗಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ತೆಗಿದ್ದೀನಿ. ಇದು ನಮ್ಮದು ಫಸ್ಟ್ ವ್ಲಾಗ್. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಬಸವರಾಜ್ ಹತ್ರ ಟ್ರೈನಿಂಗ್ ಹೋದ್ರೆ ಅವರು ಕಾಂಪೋಸಿಟ್ ಡಾಕ್ಟರ್ ಅವರು. ಕಾಂಪೋಸಿಟ್ ಡಾಕ್ಟರ್ ಅವರು ಬೇಡ, ಇನ್ನು ಏರೋಸ್ಪೇಸ್ ಅಲ್ಲಿ ಅವರು ಕಾಂಪೋಸಿಟ್ ಡಾಕ್ಟರ್. ಬೇಡ ಅವರೆಲ್ಲ ಬೇಡ, ಯಾರು ಬೇಡ. ಇಲ್ಲೊಂದು ಮತ್ತೊಂದು ಬ್ರಿಡ್ಜ್ ಉಂಟು. ಇದನ್ನು ಇವರು ರಿಷಬ್ ಶೆಟ್ಟಿ ಅವರು ಫಿಲ್ಮ್ ಮಾಡಬೇಕಾದ್ರೆ ಕಟ್ಸಿರೋದು. ಸ್ವಲ್ಪ ನೀರುಂಟು, ಸ್ವಲ್ಪ ಬರ್ತಾ ಇದೆ ನೀರುಂಟು. ನಾವು ಹೋಗೋಣ, ಮೇಲ್ಗಡೆ ಹೋಗೋಣ, ಎಷ್ಟಾಗುತ್ತೆ ಅಷ್ಟು ಹೋಗೋಣ. ಏನಿದೆ ಇಷ್ಟು ನೋಡಿದ್ದು ಬೇರು ಯಾವ ರೀತಿ ಬೆಳೆದಿದೆ. ಈ ಕಡೆಯಿಂದ ಈ ಕಡೆ ಕನೆಕ್ಷನ್ ಆಗಿದೆ ನೋಡ. ಗಿಡದಿಂದ ಗಿಡಕ್ಕೆ ಹೆಂಗೆ ಕನೆಕ್ಷನ್ ಆಗ್ತದೆ? ಅದು ಈ ಕಂಪ್ನಿದೆಲ್ಲ ವಿಚಾರ ತೆಗಿಬೇಕು. ನನಗೆ ತುಂಬ ಅದನ್ನು ಬಿಟ್ಟು ಅದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಕಂಪ್ನಿ ತೆಗೆದ್ಬಿಟ್ರೆ ಮತ್ತೆ ಕಳೆದ 15 ದಿವಸಗಳಿಂದ ಸತತವಾಗಿ ದುಡಿದ್ರು, ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಇರೋದೆ ಕಂಪನಿ ಮ್ಯಾನೇಜರ್ಸ್, HODs ಎಲ್ಲ ಇರೋದೆ. ಅವರು ನಮ್ಮ ಒಳ್ಳೆಯದಕ್ಕಾಗಿ ಇದ್ದಾರೆ. ಸೊ ಅವ್ರನ್ನ ಇಲ್ಲಿ ಒಳ್ಳೆದಕ್ಕಿದ್ದಾರೆ ಅವರು. ಅವ್ರನ್ನ ಇಲ್ಲಿ ಇನ್ಕ್ಲೂಡ್ ಮಾಡಬೇಡಿ, ಆಯಿತಾ? ನಾವು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ ಯಾರಿಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಭಾಳ ಕಾನ್ಫಿಡೆನ್ಷಿಯಲ್ ಕಂಪ್ನಿ. ಓಕೆನಾ? ಈಗ ಸೆಲ್ಫಿ ಫೋಟೋಸ್ ಎಲ್ಲ ಹಾಕಿದ್ರೆ ರಿವೀಲ್ ಆಗ್ತದೆ. ಅದಕ್ಕೆ ನಾವು ಯಾವ್ದು ಮುಖ ತೋರಿಸ್ತಾ ಇಲ್ಲ, ಹೆಸರು ಮಾತ್ರ ರಿವೀಲ್ ಮಾಡ್ತೀವಿ. ಓಕೆನಾ? ಇದು ನೋಡಿ, ಇಂಥ ಟಾಪ್ ವ್ಯೂ ಬಂದ್ವಿ. ಇನ್ನೂ ಹೋಗ್ಬೇಕು, ಇನ್ನೂ ದೂರ ಉಂಟು. ನೋಡಿ ಯಾವುದೋ ಪಕ್ಷಿ ಉಂಟು. ವಯರ್ ಮುಟ್ಬೇಡಿ. ಯಾಕೆ? ಅದರಲ್ಲಿ ಕರೆಂಟ್ ಇರ್ತದೆ. ಕರೆಂಟಾ? ಕಾಡಲ್ಲೊಂದು ಸೊಪ್ಪು ಸಿಗ್ತಾ ಉಂಟು, ಬರ್ತಾ ಮಾರಾಯ. ಅವರು ಯಾರು ಗೊತ್ತಾಯ್ತಾ? ಹಿಂದಿನವರು. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತಾ ಉಂಟಲ್ಲ, ಅವರೇ ಅವರು ಹಿಂದಿನವರು. ಇಲ್ಲಿ ಏನಿದು? ಏನೇನು ಅವನ ಹೆಸರು ಎಂತ ಅದರಲ್ಲಿ? ಅದು ಗೊತ್ತಿಲ್ಲ ಬಿಡು. ಏನು ಬುದರ್ತದೆ ಬಂದದ ಪೂರ ಕಟ್ಟಿದವನಿಗೆ ಬೀಳಿಸ್ಲಿಕ್ಕೆ ಗೊತ್ತಿಲ್ವಾ? ಹೆದರಿದ್ರೆ ಹೋಯ್ತು ಮತ್ತೆ ಅಷ್ಟೇ. ಕೊಕ್ಕೋ ಗಿಡ ಇದೆಲ್ಲ. ಕೊಕ್ಕೋ ತಗೋ ಮಾರೋಣ. ಈಗ ಹೆಂಗಿದ್ರು 100 ರೂಪಾಯಿ ಇದೆ ಒಂದು kg. ನೋಡು, ಈಶ್ವರನ ಹೂದೋಟದಲ್ಲಿ ಇದೆಲ್ಲ ಸಿಗ್ತದೆ. ಮೆಣಸು ಬಟ್ ಯಾವ್ದು ಹೇಳೋ? ಚೂರು ಸ್ಲೋ ಎಲ್ಲ ಹೋಗೋಕ್ಕಾಗಲ್ಲ. ಅವರೇ ಅದು ಗೊತ್ತಾಗುತ್ತೆ, ನಮ್ಮ ಆಡಿಯನ್ಸಿಗೆ ಗೊತ್ತಾಗುತ್ತೆ. ಓಕೆನಾ? ಯಾವುದು ಗಿಡದ ಜೊತೆ ಬಳ್ಳಿ ಹತ್ತಿರುತ್ತೆ ಅದು ಮನಸ್ಸು. ಓಕೆನಾ? ಯಾವುದು ಎತ್ತರ ಆಗಿರುತ್ತೆ ಅದು ತೆಂಗಿನ ಗಿಡ, ಅಡಿಕೆ ಮರ. ಆಮೇಲೆ ಯಾವುದು ಈ ರೀತಿ ಅಗಲ ಎಲೆ ಇರುತ್ತೆ ಅದೆಲ್ಲ ಬಾಳೆ.
ಓಕೆನಾ. ಆಮೇಲೆ ಈ ಥರ ಸ್ವಲ್ಪ ಚಿಕ್ಕದಾಗೆಲ್ಲ ಇದ್ದರೆ ಅದು ಕೊಕ್ಕೋ ಆಯಿತಾ. ಮತ್ತು ಎಂತ ಸಾಲಿ ಹೂವು, ಯಾವುದು ದಾಸವಾಳ ಹೂವು ನೋಡಿ, ಪಕ್ಷಿಗಳ ಸತ್ತು. ಚಿಲಿಪಿಲಿ ಚಿಲಿಪಿಲಿ ಪಕ್ಕಿಗಳೇ. ಅಕ್ಷತ ನೀರಿನ ಸದ್ದು ಬರ್ತಾ ಉಂಟು. ನೀರಿಲ್ಲ. ಈಗ ನಾವು ಇಲ್ಲಿ ಅದೆಂತ ಈಶ್ವರನ ಹೂದೋಟದಲ್ಲಿ ನೀರುಂಟು. ಅದು ಯಾವ್ದು ಅವ್ರು ಬರ್ತಾರಲ್ಲ ಮರ ನೀರು, ಗಂಗೆ ಗಂಗೆ ಇದೇ ಗಂಗೆ. ನಮ್ಮದು ಸ್ವಲ್ಪ ಅರೆ ಅರೆ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಾ ಉಂಟು, ಯಾಕಂದರೆ ರೋಡ್ ಸ್ವಲ್ಪ ರೋಡಲ್ಲ ಇದು ರಸ್ತೆ. ರಸ್ತೆ ಕನ್ನಡದಲ್ಲಿ ಕನ್ನಡ. ಕನ್ನಡ ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಉಂಟು. ಆಯಿತು, ನಮ್ಮ ಇಲ್ಲಿಗೆ ಇದು ಆಫ್ ಮಾಡೋಣ. ನೆಕ್ಸ್ಟ್ ಬೈಕ್ ಸವಾರಿ ಮುಗೀತು. ಇನ್ಮೇಲೆ ನಡ್ಕೊಂಡು ಹೋಗ್ಬೋದು. ಬರ್ತೇವೆ. ಓಕೆ.